ವರ್ಷದ ಮೊದಲ ಚಂದ್ರಗ್ರಹಣ ಇನ್ನೇನು 2 ದಿನದಲ್ಲಿ ಸಂಭವಿಸಲಿಕ್ಕಿದೆ. ಜೊತೆಗೆ ಈ ಬಾರಿಯ ಚಂದ್ರಗ್ರಹಣ ಯಾವ ರೀತಿ ಇರುತ್ತೆ, ಎಷ್ಟು ಗಂಟೆಯಿಂದ ಆರಂಭವಾಗುತ್ತೆ, ಯಾವ್ಯಾವ ರಾಶಿ ಮೇಲೆ ಎಷ್ಟೆಲ್ಲ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದನ್ನ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ವರ್ಷದ ಮೊದಲನೇ ಚಂದ್ರಗ್ರಹಣ ಇನ್ನೇನು 2 ದಿನದಲ್ಲಿ ಬರ್ತಾ ಇದೆ. ಜೊತೆಗೆ ಜನ ಕೂಡ ಒಂದಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ವರ್ಷದ ಮೊದಲನೇ ಗ್ರಹಣ ಆಗಿರೋದ್ರಿಂದ ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ, ಎಷ್ಟು ಗಂಟೆಯಿಂದ ಈ ಒಂದು ಗ್ರಹಣ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಮಂಗಳವಾರ ಬಂದು 3 ಗಂಟೆ 10 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೂ ಇರುತ್ತೆ. ನಮಗೆ ಇಲ್ಲಿ ಗೋಚರ ಆಗೋದು ಬಂದ್ಬಿಟ್ಟು 6 ಗಂಟೆ ಮೇಲೆನೆ. 6 ಗಂಟೆ 28 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೂ 19 ನಿಮಿಷ ಕಾಣಿಸುತ್ತೆ ಇಲ್ಲಿ ನಮ್ಮ ಬೆಂಗಳೂರಿಗೆ. ಅದನ್ನು ಗ್ರಹಣ ಆಚರಣೆ ಇರೋದ್ರಿಂದ 12ವರೆಗೆ ದೇವಸ್ಥಾನ ಇಲ್ಲಿ ಕ್ಲೋಸ್ ಮಾಡ್ತಿದ್ವಿ. 9ವರೆಗೆ ರುದ್ರಾಭಿಷೇಕ ಇರುತ್ತೆ ಮಂಗಳವಾರ ಬೆಳಿಗ್ಗೆ. 10ವರೆ 11 ಗಂಟೆಗೆ ಮಹಾಮಂಗಳಾರತಿ ಆಯ್ತು ಅಂದ್ರೆ 12 ಗಂಟೆವರೆಗೂ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. 12ವರೆಗೆ ಕ್ಲೋಸ್ ಆಯ್ತು ಅಂದ್ರೆ ತಿರ್ಗಾ ಗ್ರಹಣ ಮೋಕ್ಷ ಕಾಲ ಆದ್ಮೇಲೆ ಇಲ್ಲಿ ತೆಗೆದು ಒಂದು ಜಲಾಭಿಷೇಕ, ಈಶ್ವರನ ಜಲಾಭಿಷೇಕ ಆಗಿ, ಕ್ಷೀರಾಭಿಷೇಕ, ವಿಶೇಷ ಕ್ಷೀರಾಭಿಷೇಕ ಆಗಿ ಚಂದ್ರನ್ಗೊಂದು ಕ್ಷೀರಾಭಿಷೇಕ ಆಗುತ್ತೆ. ಅದಾದ್ಮೇಲೆ ಪುಬ್ಬ ನಕ್ಷತ್ರ ಸಿಂಹ ರಾಶಿಯವ್ರಿಗೆ ಗ್ರಹಣ ದೋಷ ಇದೆ ಅಂತ ಒಂದು ಪಂಚಾಂಗದಲ್ಲಿ ಕೊಟ್ಟಿರೋದ್ರಿಂದ ಆ ಒಂದು ನಕ್ಷತ್ರದವರು ನವಗ್ರಹ ಶಾಂತಿ ಕೊಡೋರು ಕೊಡ್ತಾರೆ. ಆಮೇಲೆ ಅಕ್ಕಿ, ಕ್ಷೀರ, ಹಾಲು ಬಂದ್ಬಿಟ್ಟು ಬಿಳಿ ವಸ್ತ್ರ ಅದೆಲ್ಲ ದೇವ್ರಿಗೆ ಅರ್ಪಿಸ್ತಾರೆ. ಅದೊಂದು ವಿಶೇಷವಾಗಿ ಮಾಡ್ತಾರೆ ದೋಷ ಇರೋಂಥವ್ರು. ಈ ಸಿಂಹ ರಾಶಿನ ಹೊರತುಪಡಿಸಿದ್ರೆ ಬೇರೆ ಬೇರೆ ರಾಶಿಗಳಿಗೆ ಏನಾದ್ರು, ಇಂತಿಷ್ಟು ರಾಶಿಗಳಿಗೆ ಏನಾದ್ರು ಪ್ರಭಾವ ಬೀರುವಂತದ್ದು ಆ ತರದ್ದು ಏನಾದ್ರು ಇದೆಯಾ? ಮಕ ನಕ್ಷತ್ರ, ಆಮೇಲೆ ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ ಅಂತಿದೆ. ಅವ್ನು ಎಲ್ಲಾ ರಾಶಿಯವರು ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಒಂದು ಗ್ರಹಣ ಬಿಟ್ಮೇಲೆ ಒಂದು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲೊಂದು ತೀರ್ಥ ತಗೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಮೇಡಮ್, ಅರ್ಚನೆ ಮಾಡಿಸೋರು ಮಾಡಿಸ್ತಾರೆ. ವಿಶೇಷ ಒಂದು ಸಂಕಲ್ಪ ಮಾಡ್ಕೊಂಡು ಯಾವುದೇ ಒಂದು ಇದಾಗದಿರಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಮಾಡಿ ಒಂದು ಪೂಜೆಗಳು ನಡೀತಾ ಇರುತ್ತೆ. 7ವರೆ ನಂತರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ. 7ವರೆಯಿಂದ 10 ಗಂಟೆವರೆಗೂ ಇರುತ್ತೆ ಮಂಗಳವಾರ. ತಿರ್ಗಾ ಬಂದ್ಬಿಟ್ಟು ಬುಧವಾರ ಬಂದು ಶಾಂತಿ ಪೂಜೆ ಕೊಟ್ಟಿರೋರು 9ವರೆಗೆ ಪೂಜೆ ಶುರು ಆಗುತ್ತೆ. 11 ಗಂಟೆ ಮಹಾಮಂಗಳಾರತಿ ಇರುತ್ತೆ. ಬುಧವಾರ ನವಗ್ರಹ ಶಾಂತಿ ಇದೆ ಚಂದ್ರಗ್ರಹಣ ಪ್ರಯುಕ್ತ. ಈಗ ಗ್ರಹಣ ಅಂತ ಬಂದಾಗ ಸ್ವಲ್ಪ ಈ ಪುಟ್ಟು ಮಕ್ಕಳು ಒಂದಷ್ಟು ಸಾಕಷ್ಟು ಕಾಳಜಿಯನ್ನ ಮಾಡ್ಬೇಕಾಗತ್ತೆ. ಅಂತವ್ರ ಮೇಲೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಆ ತರದ್ ಏನಾದ್ರು ಇದೆಯಾ, ಅಥವಾ ಮನೆಯಲ್ಲೇ ಇದ್ದು ಪೂಜೆ ಮಾಡೋಂಥವ್ರಿಗೆ ಯಾವ ರೀತಿ ಶುದ್ಧವಾಗಿರಬೇಕು ಅನ್ನುವಂಥದ್ದು? ಏನು ಗ್ರಹಣ ಸ್ಟಾರ್ಟ್ ಆದಾಗ ಒಂದು ಸ್ನಾನ ಮಾಡಿಸ್ಬಿಟ್ಟು ಒಂದು ದೀಪ ಅಣಿಸಿ, ದೇವ್ರ ಮೇಲೆ ದೀಪ ಅಣಿಸಿ ಓಂ ನಮಃ ಶಿವಾಯ ಅಂತ ಜಪ ಮಾಡಿದ್ರೇನೆ ಆಯ್ತು. ಅದು ಎಷ್ಟೋ ಪುಣ್ಯ ಅಂತ ಹೇಳ್ತಾರೆ. ಆ ಒಂದು ಟೈಮಲ್ಲಿ ಜಪ ಮಾಡೋದು, ಒಂದು ಧ್ಯಾನ ಮಾಡಿದ್ರೆ ಅಷ್ಟೊಂದು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಗ್ರಹಣ ಕಾಲದಲ್ಲಿ. ಅದರಿಂದ ಅದ್ ಮಾಡಿ ಬಿಟ್ಟ ಮೇಲೆ ತಿರ್ಗಾ ಸ್ನಾನ ಮಾಡಿ ಒಂದು ನಮಸ್ಕಾರ ಮಾಡಿದ್ರೆ ಮನೇಲಿ ಇದ್ರೂ ಒಳ್ಳೇದೇ. ವರ್ಷದ ಮೊದಲನೇ ಚಂದ್ರಗ್ರಹಣ ಆಗಿರೋದ್ರಿಂದ ಯಾವ ಮಟ್ಟಿಗಿರುತ್ತೆ, ಅಥವಾ ಇದೇನಾದ್ರೂ ತುಂಬಾ ಪ್ರಭಾವ ಬೀರುವಂತಹದ್ದ, ಅಥವಾ ಕೊಂಚ ಮಟ್ಟಿಗೆ? ಈಗ ಸಾಕಷ್ಟು ಮಾತುಗಳು ಕೇಳ್ಪಡ್ತಾ ಇದ್ವಿ, ವರ್ಷದ ಮೊದಲನೇ ಗ್ರಹಣ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇದೆ. ಇದು ವರ್ಷದ ಮೊದಲನೇ ಗ್ರಹಣ. ನಮ್ಗೆ ಬಂದ್ಬಿಟ್ಟು ಯುಗಾದಿ ಅಲ್ವಾ, ಯುಗಾದಿ ಬಂದ್ಬಿಟ್ಟು 19ನೇ ತಾರೀಕು ಇರೋದ್ರಿಂದ ಏನು ಅಂತ ತೊಂದರೆ ಇಲ್ಲ. ಅದು ಬಂದ್ಬಿಟ್ಟು 19 ನಿಮಿಷ ಕಾಲಗಳಿರೋದ್ರಿಂದ ಏನು ತೊಂದರೆ ಇಲ್ಲ ಅಂತಾನು ಹೇಳ್ತಾ ಇದಾರೆ. ಅದರಿಂದ ಏನ್ ಬಿಡ ಒಂದು ಈಶ್ವರನಲ್ಲಿ ಒಂದು ಸಂಕಲ್ಪ ಮಾಡಿ ಒಂದು ಯಾವುದೇ ಒಂದು ಗ್ರಹಚಾರ ದೋಷಗಳು ಏನೇ ಇದ್ರು ಎಲ್ಲ ಸರಿಯಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಮಾಡಿ ಪೂಜೆಗಳು ನಡೆಯುತ್ತೆ ಮೇಡಮ್. ಒಟ್ಟಾರೆಯಾಗಿ ಇದಿಷ್ಟು ಗುರುಗಳು ಹೇಳ್ತಿರುವಂತಹ ಮಾತು. ಅಂದ್ರೆ ಈ ಬಾರಿಯ ಚಂದ್ರಗ್ರಹಣ ಅಷ್ಟೊಂದು ಪ್ರಭಾವವಾಗಿರಲ್ಲ. ಹಾಗಾಗಿ ಯಾರು ಕೂಡ ಟೆನ್ಷನ್ ಆಗೋದು ಬೇಡ. ಮನೆಯಲ್ಲೇ ದೀಪವನ್ನ ಹಚ್ಚಿ ಮಕ್ಕಳಿಗೆ ಒಂದು ರೀತಿ ಶುದ್ಧೀಕರಣವನ್ನ ಮಾಡಿ, ಜೊತೆಗೆ ಆ ದೇವಸ್ಥಾನಕ್ಕೆ ಬಂದು ಶಿವನ ಆರಾಧನೆ ಮಾಡಿದ್ರೆ ಇನ್ನೂ ಕೂಡ ಉತ್ತಮ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಬೆಂಗಳೂರು.